ವಕ್ಷಸ್ಥಲ ನಿತ್ಯವಾಸ ರಸಿಕಾಂ ತತ್ಕ್ಷಾಂತಿ ಸಂವರ್ಧಿನಿ ಪದ್ಮಾಲಂಕೃತ ಪಾಣಿ ಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತಿ ವಂದೇ ಜಗನ್ಮಾತರಂ. ತದ್ವೈದಿಕ ತಾಂತ್ರಿಕಃ ಪ್ರಣಯಿನಃ ಪೂಜ್ಯಾ ವಿಲಾಸಾಶ್ರಯಾನ್ ಭಾರದ್ವಾಜವತೌಪಗಾಯನ ಸುಧೀ ಶಾಂಡಿಲ್ಯಮೌಂಜ್ಯಾಯನಾನ್ ಪಂಚ ಋಷೀನ್ ಸಹ ಕೌಶಿಕಾನ್ ಕುಲಗುರೂನ್ ವಂದೇ ಮಹಾಯೋಗಿನಃ. ಓಂ ಅಸ್ಮದ್ಗುರುಭ್ಯೋ ನಮಃ. ಓಂ ಅಸ್ಮತ್ಪರಮಗುರುಭ್ಯೋ ನಮಃ. ಓಂ ಅಸ್ಮತ್ಪರಮೇಷ್ಠಿಗುರುಭ್ಯೋ ನಮಃ. ಓಂ ಅಸ್ಮತ್ಸರ್ವಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವ್ರತವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಹರಿಃ ಓಂ ತತ್ಸತ್. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಸ್ಯ ಶ್ರೀ ಭಗವತಃ ಮಹಾಪುರುಷಸ್ಯ ವಿಷ್ಣೋಃ ಆಜ್ಞಯಾ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ರೀ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋಃ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ತೃತೀಯಾಯಾಂ ಶುಭತಿಥೌ ವಾಸರಃ ಇಂದುವಾಸರಯುಕ್ತಾಯಾಂ ಮೃಗಶೀರ್ಷಾ ನಕ್ಷತ್ರಯುಕ್ತಾಯಾಂ ಶ್ರೀ ವಿಷ್ಣುಯೋಗ ಶ್ರೀ ವಿಷ್ಣುಕರಣ ಶುಭಯೋಗ ಶುಭಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ತೃತೀಯಾಯಾಂ ಶುಭತಿಥೌ ಶ್ರೀ ಭಗವತಃ ಶ್ರೀ ವಾಸುದೇವಸ್ಯ ದಿವ್ಯಾಜ್ಞಯಾ ಶ್ರೀ ವಾಸುದೇವ ಪ್ರೀತ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ವಾಸುದೇವಸ್ಯ ಶ್ರೀ ಭೂಮಣೀಳಾ ಪದ್ಮಾವತಿ ನಾಯಿಕಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ಸನ್ನಿಧೌ ಅಸ್ಯಾಹ ದೇವದೇವ್ಯಾಹ ಭಗವತ್ಯಾಹ ಶ್ರೀ ಪದ್ಮಾವತಿ ಮಹಾಲಕ್ಷ್ಮ್ಯಾಹ ಪ್ರೀತ್ಯರ್ಥಂ ರಾಜರಾಷ್ಟ್ರಾಭಿವೃದ್ಧ್ಯರ್ಥಂ లోకక్షేమార్థంచ కళ్యాణ ఉత్సవ కర్మణి. కళ్యాణోత్సవానికి సమర్పించుకున్న ఉభయదాతలు మీ గోత్రం పేరు నక్షత్రం మీ శ్రీమతి యొక్క పేరు పిల్లల యొక్క పేరుని మనసులో స్మరించుకోవలసిందిగా కోరుచున్నాము. கல்யாணோத்சவத்துக்கு சமர்ப்பித்த உபயக்காரர்கள் உங்க கோத்திரம் பேரு உங்க ஆத்துல மாமியுடைய பேரு குழந்தைகளுடைய பேரு நட்சத்திர ராசியை மனசில் நினைத்து கொள்ளும்படி கேட்டுக்கொள்கிறோம். सर्वेषां भक्तानां क्षेमस्थैर्य वीर्यविजय अभय आयुः आरोग्य ऐश्वर्यानाम् अभिवृद्ध्यर्थं धर्मार्थ काममोक्ष चतुर्विध फल पुरुषार्थ सिद्ध्यर्थं राजद्वारे राजमुखे सर्वकार्यानुकूल सिद्ध्यर्थं अरोग दृढगाद्रवचिर शरीरता सिद्ध्यर्थं
ಶ್ರೀ ಪದ್ಮಾವತಿ ಮಹಾಲಕ್ಷ್ಮ್ಯಾಃ ಪರಿಪೂರ್ಣ ಕೃಪಾ ಕಟಾಕ್ಷ ಸಿದ್ಧ್ಯರ್ಥಂ ಶ್ರೀಪಾಂಚರಾತ್ರ ಭಗವಚ್ಛಾಸ್ತ್ರೋಕ್ತ ವಿಧಾನೇನ ಕಲ್ಯಾಣ ಮಹೋತ್ಸವಂ ಆಚಾರ್ಯ ಮುಖೇನ ಕರಿಷ್ಯೆ. ಶ್ರೀ ಪದ್ಮಾವತಿ ಪ್ರೀಯತಾಂ ಪ್ರೀಯತಾಂ ಭಗವತಿ ಪದ್ಮಾವತಿ. ಮಂಗಳವಾದ್ಯಂ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತಾ ಮುಕ್ತ ಗಣವಿನುತೆ ಚಿತ್ತೈಸು ಭಿನ್ನಪವಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ. ನಮಃ ಪದ್ಮಾವತಿ. ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಪಾಂಚರಾತ್ರ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅತ್ಯಂತ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇರುವಂತಹ ಉತ್ಸವ ಇದಾಗಿದೆ. ಇಂತಹ ಕಲ್ಯಾಣೋತ್ಸವದಲ್ಲಿ ಬಂದ ಭಕ್ತರಿಗೆ ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ತಿಳಿಸಿ ಅತ್ಯಂತ ಉತ್ಸಾಹದಿಂದ ಅರ್ಚಕವರೇಣ್ಯರು ಈ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸಿರುವಂತಹದ್ದು ಶುದ್ಧಿ ಪುಣ್ಯಾಹ ವಾಚನೆಯಿಂದ. ಅದರಲ್ಲಿಯೂ ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಪಡೆಯಬೇಕು ಎಂಬುವ ಇಚ್ಛೆಯಿಂದ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಆರಂಭಿಸುವಂತಹದ್ದು. ಸ್ಥಳಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿಗಾಗಿ ನಡೆಸುವಂತಹ ಕಾರ್ಯಕ್ರಮವನ್ನು ಶುದ್ಧಿ ಪುಣ್ಯಾಹ ವಾಚನೆ ಅಥವಾ ಸ್ವಸ್ತಿ ಪುಣ್ಯಾಹ ವಾಚನೆ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಆ ಸ್ವಸ್ತಿ ಪುಣ್ಯಾಹ ವಾಚನೆಯ ನಂತರ ಸ್ವಾಮಿಯ ಬಲಗೈಗೆ ಕಂಕಣವನ್ನು ಅರ್ಚಕವರೇಣ್ಯರು ಕಟ್ಟಲಿದ್ದಾರೆ. ಹಾಗೆ ಪದ್ಮಾವತಿಯಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟುತ್ತಾರೆ. ಶ್ರೀನಿವಾಸ ದೇವರಿಗೆ ಯಜ್ಞೋಪವೀತವನ್ನು ಸಮರ್ಪಣೆ ಮಾಡಿ ಕನ್ಯಾದಾನ ಕೈಂಕರ್ಯವನ್ನು ನಡೆಸಿಕೊಡುತ್ತಾರೆ. ತಾಯಿಗೂ ಭಗವಂತನಿಗೂ ಉದ್ದವಾದಂತಹ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಿ ಮಧ್ಯದಲ್ಲಿ ತೆಂಗಿನಕಾಯಿಯನ್ನು ಇರಿಸಿ ಕೈಯಲ್ಲಿ ಮಂತ್ರಾಕ್ಷತೆ ಹಿಡಿದು ಮಂತ್ರಗಳನ್ನು ಉಚ್ಚರಿಸುತ್ತಾ ಕಟ್ಟ ಕಡೆಯಲ್ಲಿ ಕ್ಷೀರದಿಂದ ಅಭಿಷೇಕವನ್ನು ತೆಂಗಿನಕಾಯಿಯ ಮೇಲೆ ಮಾಡಿ ಆ ಮಂತ್ರಾಕ್ಷತೆಯನ್ನು ತಾಯಿಗೂ ಭಗವಂತನಿಗೂ ಅರ್ಪಿಸಿ ಪುಷ್ಪಮಾಲೆಯನ್ನು ತಾಯಿಯ ಸಿಂಹಾಸನಕ್ಕೆ ಅರ್ಪಿಸುವಂತಹದ್ದು. ಅದಾದ ನಂತರ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯ ಪ್ರತಿಷ್ಠೆಯನ್ನು ಮಾಡ್ತಕ್ಕಂತಹದ್ದು. ಅಗ್ನಿ ಪ್ರತಿಷ್ಠೆಯ ನಂತರ ಮಂಗಳಕರವಾದ ಮಾಂಗಲ್ಯ ಪೂಜೆಯನ್ನು ಮಾಡಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಪದ್ಮಾವತಿಯಮ್ಮನವರ ಕೊರಳಿಗೆ ಮಾಂಗಲ್ಯದ ಧಾರಣೆ, ಕರ್ಪೂರ ನೀರಾಜನದ ಸಮರ್ಪಣೆ, ಮಾಲಾ ಪರಿವರ್ತನೆ, ಅಕ್ಷತಾರೋಪಣೆ, ಈ ಎಲ್ಲ ಕೈಂಕರ್ಯಗಳನ್ನು ನಾವು ವೇದ ಪಂಡಿತರ ವೇದ ಮಂತ್ರಗಳ ಪಾರಾಯಣ ರೂಪವಾದ ಸೇವೆಯನ್ನು ಸ್ವಾಮಿ ತಾಯಿ ಪಡೆದುಕೊಳ್ತಾ ಇದ್ದರೆ ಭಕ್ತರಾದ ನಾವು ಕೂಡ ಆ ವೇದ ಪಾರಾಯಣವನ್ನು ಕೇಳುತ್ತಾ ಈ ಕೈಂಕರ್ಯಗಳನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯರು ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ನಾವು ಕೂಡ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ನಿಭಾಯಿಸೋಣ. ತಾಯಿ ಪದ್ಮಾವತಿಯಮ್ಮನವರು ಮಹಾಲಕ್ಷ್ಮಿಯ ಸ್ವರೂಪಳಾಗಿರ್ತಕ್ಕಂಥವಳು. ಅಂತಹ ಆ ತಾಯಿ ನಿತ್ಯ ಮುಕ್ತಳಾಗಿರುವಂಥವಳು. ಯಾವುದೇ ವಿಧವಾದಂತಹ ಆಕಾರ ಅನ್ನುವಂತಹದ್ದು ಏನೂ ಇಲ್ಲ, ಎಲ್ಲವೂ ಕೂಡ ನಿರ್ವಿಕಾರಳು ಅಂತ ಹೇಳ್ತಾರೆ. ಯಾವುದೇ ವಿಧವಾದಂತಹ ವಿಕಾರಗಳು ಆ ತಾಯಿಯಲ್ಲಿ ಉಂಟಾಗುವುದಿಲ್ಲ. ಭಗವಂತನ ಯಾವಾಗಲೂ ಕೂಡ ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ನಡೆಸ್ತಾ ಇರತಕ್ಕಂಥವಳು. ಅಂತಹ ಆ ತಾಯಿ ನಿತ್ಯವೂ ಕೂಡ ಸುಖದಿಂದ ಸಂಪೂರ್ಣಳಾಗಿರ್ತಾಳಂತೆ.
ನಿತ್ಯ ಅನಿತ್ಯ ರೂಪವಾದಂತಹ ಜಗತ್ತಿಗೆ ಆಧಾರಭೂತಳಾಗಿರುವಂಥವಳು. ಮುಕ್ತರು ಅಮುಕ್ತರು ಅವರ ಸಮೂಹವೇ ಈ ತಾಯಿಯನ್ನು ಯಾವಾಗಲೂ ಕೂಡ ನಮಿಸ್ತಾ ಇರ್ತದಂತೆ. ಅಂತಹ ಆ ತಾಯಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹೇ ತಾಯಿ, ಚಿತ್ತೈಸು ಭಿನ್ನಪವ, ನಾನು ನಿನ್ನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿಯಾಗಿರ್ತಕ್ಕಂತಹ ಹೇ ತಾಯಿ, ಭೃತ್ಯರಲ್ಲಿ ಅತ್ಯಂತ ವಾತ್ಸಲ್ಯವುಳ್ಳಂತಹ ಹೇ ತಾಯಿ, ತ್ರಿಜಗನ್ಮಾತೆ, ಮೂರು ಲೋಕಕ್ಕೆ ತಾಯಿಯಾಗಿರ್ತಕ್ಕಂತಹ, ಸರ್ವತ್ರ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಪದ್ಮಾವತಿ, ನಮ್ಮೆಲ್ಲರನ್ನ ಕಾಯಿ ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಆ ತಾಯಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ವಿಶಿಷ್ಟವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ. ಹಾಗೆ ಶ್ರೀನಿವಾಸ ದೇವರ ಕೃಪೆಗೂ ಕೂಡ ಪಾತ್ರರಾಗೋಣ. ಕರುಣದಿ ಕಣ್ಣು ತೆರೆಯೇ ಬಾರಮ್ಮ ಸಿರಿಯೇ, ಕರುಣದಿ ಕಣ್ಣು ತೆರೆಯೇ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಅವಕಾಶ ಇದು ಬಂದೊದಗಿದೆ. ಕೊಲ್ಲಾಪುರ ಸಿಂಹಾಸನದಿ ಮೆರೆಯುವ ಸಿರಿಯೇ ಅಂತ ಹೇಳ್ತಾರೆ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಾಮೋದತೆ. ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ನಿಂತದ್ದು ಅಂತಾದರೆ ತಾಯಿ ಲಕ್ಷ್ಮಿ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ಸಿಂಹಾಸನದಲ್ಲಿ ವಿರಾಜಿಸುವಂಥವಳಾಗ್ತಾ ಇದ್ದಾಳಂತೆ. ಅಂತಹ ಆ ತಾಯಿಯೇ ಪದ್ಮಾವತಿಯಾಗಿ ಬಂದಿರುವಂತಹದ್ದು. ಅಂತಹ ಆ ಪದ್ಮಾವತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು ಕರುಣದಿ ಕಣ್ಣು ತೆರೆಯೇ. ನಮಗೆ ಈ ಸಾಮಾನ್ಯವಾದಂತಹ ಚಕ್ಷುಷು ಏನಿದೆ, ಚರ್ಮ ಚಕ್ಷುಷು, ಅದರಿಂದ ಭಗವಂತನನ್ನು ನೋಡಲಿಕ್ಕೆ ಆಗೋದಿಲ್ಲ. ಕೇವಲ ವಿಗ್ರಹವನ್ನು, ಮೂರ್ತಿಯನ್ನು ಮಾತ್ರ ನೋಡ್ಬೋದು. ಆದರೆ ನಿಜವಾದ ಸ್ವರೂಪ ಜ್ಞಾನ ಆಗಬೇಕು ಅಂತಾದರೆ ನಮ್ಮೆಲ್ಲರಿಗೆ ವಿಶೇಷವಾದಂತಹ ಜ್ಞಾನ ಅನ್ನುವಂತಹದ್ದು ಉಂಟಾಗಬೇಕು. ಅಂತಹ ಜ್ಞಾನವನ್ನು ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸು ಹೇ ಪದ್ಮಾವತಿ. ವಿಧಿಭವಾದಿಗಳ ಸದನಗಳಿಗೆ ಅಭ್ಯುದಯ ಕಟಾಕ್ಷದಿ ಸುದಯ ವ ಸುರಿಯೇ. ಅತ್ಯಂತ ದಯೆಯಿಂದ ಬ್ರಹ್ಮ, ನಂತರ ರುದ್ರ, ಇಂದ್ರ ಇವರೇ ಮೊದಲಾದಂತಹವರ ಲೋಕಗಳೇನಿದೆ, ಆ ಲೋಕದ ಅಭ್ಯುದಯದ ಕಾರ್ಯದಲ್ಲಿ ನಿನ್ನ ಕಟಾಕ್ಷ ವೀಕ್ಷಣೆ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ಪಡೆದಿರುವಂತಹದ್ದಾಗ್ತದೆ. ಅದಕ್ಕಾಗಿಯೇ ಅಮೃಣಿ ಸೂಕ್ತದಲ್ಲಿ ಹೇಳ್ತಾರೆ, ಯಂ ಕಾಮಯೇ ಕಂ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾರನ್ನು ಯಾವ ಸ್ಥಾನದಲ್ಲಾದರೂ ಕೂಡ ನಾನು ಕುಳ್ಳಿರಿಸುತ್ತೇನೆ. ಬ್ರಹ್ಮ ಪದವಿಯಲ್ಲಿಯೋ ಅಥವಾ ರುದ್ರ ಪದವಿಯೋ ಇಂದ್ರ ಪದವಿಯೋ ಎಲ್ಲಿ ಬೇಕಲ್ಲಿ ಅವರನ್ನು ಕೂಡಿಸಬಲ್ಲೆ ಅನ್ನುವಂತಹ ವಿಷಯವನ್ನು ತಾಯಿ ತಿಳಿಸ್ತಾ ಇರತಕ್ಕಂತಹದ್ದು. ಅಂತಹ ಆ ತಾಯಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸಿ ಈ ವಿಶಿಷ್ಟವಾಗಿ ಈ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಬಂಧುಗಳು ಬಾಂಧವರು ಎಲ್ಲರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದ ಪಂಡಿತರ ವೇದ ಮಂತ್ರಗಳ ಪಾರಾಯಣವನ್ನು ಕೇಳುತ್ತಾ ನಾವು ಕೃತಕೃತ್ಯರಾಗೋಣ. ಪದ್ಮಾವತಿ ಅಮ್ಮನವರ ಪೂರ್ಣ ಕೃಪೆಗೆ ಪಾತ್ರರಾಗೋಣ. ನಮಃ ಪದ್ಮಾವತಿ. ಪದ್ಮಾವತಿ ಹೃದಯವಲ್ಲಭ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಪದ್ಮಾವತಿ ರಮಣ ಗೋವಿಂದ ಅಂದಾಗ ಆ ತಾಯಿಯನ್ನು ಭಗವಂತನಿಂದ ಕೂಡಿಕೊಂಡು ನಾವು ಯಾವಾಗಲೂ ಕೂಡ ಧ್ಯಾನಿಸಬೇಕು ಅಂತ ಹೇಳ್ತಾರೆ. ವಿಷ್ಣುನ ಸಹಿತ ಧ್ಯಾತ ಸಾಹಿತುಷ್ಟಿಂ ಪರಾಂ ವ್ರಜೇತ್. ವಿಷ್ಣುವಿನಿಂದ ಸಹಿತಳಾಗಿ ಧ್ಯಾನಿಸಲ್ಪಟ್ಟದ್ದು ಅಂತಾದರೆ ತಾಯಿ ಬಹಳ ಸಂತೋಷವನ್ನು ಪಡಿತಾಳಂತೆ. ಅಂತಹ ಆ ತಾಯಿಯ ಸಂತೋಷಕ್ಕೆ ನಾವು ಕಾರಣೀಭೂತರಾಗಬೇಕು ಅಂತಂದರೆ ನಮ್ಮ ಪ್ರಾರ್ಥನೆ ಆ ಭಗವಂತನಿಂದ ಕೂಡಿಕೊಂಡು ತಾಯಿಯ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಪದ್ಮಾವತಿ ಹೃದಯವಲ್ಲಭ ಗೋವಿಂದ ಗೋವಿಂದ. ನೀನೇ ಪರಮ ಪಾವನಿ ನಿರಂಜನಿ ಆದಿನಾರಾಯಣಿ ಸಾಧು ಜನವಂದಿನಿ ಸದಾನಂದರೂಪಿಣಿ ಸದ್ಗತಿ ಸುಖದಾಯಿನಿ ಎಂಬುದಾಗಿ ತಾಯಿಯನ್ನು ಮಹಿಪತಿದಾಸರು ವರ್ಣಿಸ್ತಾ ಇದ್ದಾರೆ. ಇಂತಹ ಸರ್ವಶ್ರೇಷ್ಠವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನೆ ಅನ್ನುವಂತಹ ಕಾರ್ಯಕ್ರಮ ಪೂರ್ಣವಾಗ್ತಾ ಇರುವಂತಹದ್ದಾಗ್ತಾ ಇದೆ. ನಂತರ ಕಂಕಣ ಧಾರಣೆಯನ್ನು ನಾವು ನೋಡಲಿದ್ದೇವೆ. ಅತ್ಯಂತ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತಹದ್ದು. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾರೆ.
देवेद्या वा पृथिवे मखस्य वा मध्यशिरोराध्यासं देवयजन पृथिव्याः मखाय त्वा मखस्य त्वा शेर्ष्णे देव्यो वम्र्यो भूतस्य प्रथमजा मखस्य ओद्यशिरोराध्यासं देवयजन पृथिव्याः मखाय त्वा मखस्य त्वा शेर्ष्णे यत्यग्र आसेर्मखस्य तेद्यशिरोराध्यासं देवयजन पृथिव्याः मखाय त्वा मखस्य त्वा शेर्ष्णे इन्द्रस्यौजस्थमखस्य वोद्यशिरोराध्यासं देवयजन पृथिव्याः मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे प्रैतो ब्रह्मणस्पतिः प्रदेव्येत सोनृता अच्छा वीरन्नर्यं पङ्क्तिराधसं देवा यज्ञन्नायन्तु नः मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे मखस्य शिरोसे मखाय त्वा मखस्य त्वा शेर्ष्णे मखस्य शिरोसे मखाय त्वा मखस्य त्वा शेर्ष्णे मखस्य शिरोसे मखाय त्वा मखस्य त्वा शेर्ष्णे 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 अश्वस्य त्वा वृष्णशक्राधोपयामि देवयजन पृथिव्याः मखाय त्वा मखस्य त्वा शेर्ष्णे अश्वस्य त्वा वृष्णशक्राधोपयामि देवयजन पृथिव्याः मखाय त्वा मखस्य त्वा शेर्ष्णे अश्वस्य त्वा वृष्णशक्राधोपयामि देवयजन पृथिव्याः मखाय त्वा मखस्य त्वा शेर्ष्णे अश्वस्य त्वा वृष्णशक्राधोपयामि देवयजन पृथिव्याः मखाय त्वा मखस्य त्वा शेर्ष्णे 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 ऋजवे त्वा साधवे त्वा सुक्षित्यै त्वा मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे मखाय त्वा मखस्य त्वा शेर्ष्णे यमाय त्वा मखाय त्वा सूर्यस्य त्वा तपसे देवस्त्वा सविता मध्वा नक्तपृथिव्या सग्रस्पृशस्माहि अर्चिरासे शोचिरासे तपसे अनाधृष्टा पुरस्तादग्निराधिपत्य आयुर्मेधाः पुत्रवते दक्षिणत इन्द्रस्याधिपत्ये प्रजां मेधाः
सुषदा पश्चाद्देवस्य सवितुराधिपत्ये चक्षुर्मेधा आश्रोतिरुत्तरतो धातुराधिपत्ये रायस्पोषं मेधा विधृतिरुपरिष्टात् बृहस्पतिराधिपत्य ओजो मेधा विश्वाभ्यो माना प्राभ्यस्पाहि मनोरश्वासे स्वाहा मरुद्भ्यः परिश्रेयस्व दिवसज्ञस्पृशस्पाहि माधो 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 गर्भो देवानां पितामात्येनां पतिः प्रजानां संदेवो देवेन सवित्रागदसज्ञ सूर्येण रोचते समग्निरग्निना गत सन्दैवेन सवित्रा सज्ञ सूर्येण रोचिष्टा स्वाहा समग्नस्तपसा गत सन्दैव्येन सवित्रा सज्ञ सूर्येणारोरुचता धर्ता दिवो विभाति तपसस्पृथिव्यां धर्ता देवो देवानाममर्त्यस्तपोजाः वाचमस्मिन् यच्छद वायुवम् अपश्यं गोपामने पद्यमानमाच पराच पथिभिश्चरन्तम् ससध्रीचे सविशोचेर्वसान आवरे वर्ति भुवनेष्वन्तः विश्वासां भुवां पते विश्वस्य मनसस्पते विश्वस्य वचसस्पते सर्वस्य वचसस्पते देवश्रुत्वं देवघर्म देवो देवान् पाह्यत्र प्राविरणो वान् देववीतये मधुमाध्वेभ्यां मधुमाधोचेभ्याम् हृदय त्वा मनसे त्वा दिवे त्वा सूर्याय त्वा ऊर्ध्वो अध्वरं दिवि देवेषु धेहि पिता पितानो असि पितानो बोधि नमस्ते अस्तु मामाहिज्ञसीः त्वष्ट्रमन्तस्त्वा सपेम पुत्रान् पशून्मयेधे ह्यरिष्ट हग् सहपत्या भूयासम् अहः केतुना जुषताग् सुज्योतिर्ज्योतिष स्वाहा रात्रः केतुना जुषताग् सुज्योतिर्ज्योतिष स्वाहा देवस्य त्वा सवितुः प्रासवेश्विनोर्बाहुभ्यां वोष्णहस्ताभ्याम् आददेदित्यैरास्नासि इळयेह्यदितयेः सरस्वत्यैः असावेह्यसावेह्यसावेः अदित्यैरास्नासेन्द्राण्या पुष्णेशाः पोषासे घर्माय देष्वा अश्वेभ्यां पिन्वस्व सरस्वत्यै पिन्वस्वेन्द्राय पिन्वस्व स्वाहेन्द्रवत् 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 यस्ते स्तनः शशयो यो मायो भोर्यो रत्नधा पासु विद्यत्सु दत्राः
येन विश्वा पुष्यसि वार्याः निसरस्वतितमिह धाता वेगः पूर्वन्तरिक्षमन्वे मे गायत्रं छन्दोऽसि त्रेष्ठो भञ्छन्दोऽसि यावा पृथिवीभ्यां त्वा परिगृह्णाम्यन्तरिक्षेणोपयच्छामि इन्द्राश्विना मधुनः सारघस्य घर्मं पातवसवो यजातवाट् स्वाहा सूर्यस्य रश्मये वृष्टिवनये समुद्राय त्वा वाताय स्वाहा शरीराय त्वा वाताय स्वाहा अवस्य वे त्वा वाताय स्वाहा शिमिदाय त्वा वाताय स्वाहा समुद्राय त्वा वाताय स्वाहा शरीराय त्वा वाताय स्वाहा अनाधृष्याय त्वा वाताय स्वाहा प्रतिधृष्याय त्वा वाताय स्वाहा अवस्य वे त्वा वाताय स्वाहा शिमिदाय त्वा वाताय स्वाहा इन्द्राय त्वा वसोमते रुद्रवात इन्द्राय त्वा दित्यवाते इन्द्राय त्वाभिमातिघ्ने स्वाहा सवित्रे त्वारभुमते विभुमते वाजावते स्वाहा बृहस्पतये त्वा विश्वदेव्यावते स्वाहा यमाय त्वाङ्गिरस्पते पितृमते स्वाहा स्वाहा घर्माय स्वाहा घर्मः पित्रे विश्वा आशा दक्षिणतत्सर्वान् देवानायाळिः स्वाहा कृतस्य घर्मस्य मधो पिबतमश्विना दिविधा इमै यज्ञमिमै यज्ञं दिविधाः स्वाहाग्नये यज्ञियाय संयजर्भ्यः अश्विना घर्मं पातज्ञ हार्वा नमः देवाभिरोतिभिः तन्त्रायिने नमो द्यावा पृथिवीभ्यः अपातामश्विना घर्ममनुद्यावा पृथिवी अमग्नसाताम् इहैव रातयः सन्तो इषे पिन्वस्वोर्जे पिन्वस्व ब्रह्मणे पिन्वस्व क्षत्राय पिन्वस्व यावा पृथिवीभ्यां पिन्वस्व धर्मासि सुधर्मामेऽन्यस्मै नृम्णानि धारय ब्रह्मा धारय क्षत्रं धारय विषं धारय स्वाहा पोष्णे सरसे स्वाहा ग्रावभ्यः स्वाहा प्रतिरवेभ्यः स्वाहा पितृभ्यः ऊर्ध्वबार्हेभ्यो घर्मपावभ्यः स्वाहा यावा पृथिवीभ्यः स्वाहा विश्वेभ्यो देवेभ्यः स्वाहा रुद्राय रुद्रहोतये स्वाहा संज्योतिष ज्योतिः
अह केतुना जुषताग्सुज्योतिर्ज्योतिषा स्वाहा रात्रः केतुना जुषताग्सुज्योतिर्ज्योतिषा स्वाहा अभीमं महिमादिवं विप्रो बभूव सप्रथाः उत श्रवसा पृथिवीज्ञसज्ञ सेदस्म महा असि शोचस्वदेववीतमहा धूममग्न अरुषं मे यद्य सृज प्रशस्तदर्शतम् याते घर्म दिव्या शुज्ञा गायत्र्याज्ञः व्यर्धाने साताप्यायतान् निष्ट्यायतां तस्यैते स्वाहा याते घर्मान्तरिक्षे शुज्ञा दृष्टभ्याग्नेध्र साताप्यायतान् निष्ट्यायतां तस्यैते स्वाहा याते घर्म पृथिव्याग्शुज्ञा जगत्याग्सदस्या साताप्यायतान् निष्ट्यायतां तस्यैते स्वाहा क्षत्रस्य त्वा परस्पाय ब्रह्मणस्तन्वं पाहि विषस्त्वा धर्मणा वयमनुक्रामामसुभिताय नव्यसे चतुस्रक्तर्नाभर्हृतस्य सप्रथास्तनो विश्वायुः सप्रथास्तनः सर्वायुः सप्रथाः अपद्वेषो अपःपरोऽन्यव्रतस्य षष्टिमान् घर्मैतत्ते पुरेशन्ते न वर्धस्व चाचप्यायस्व वर्धिषेमहे च वयमाचप्यासिषेमहे अचक्रदद्वृषा हरर्महान् मित्रो न दर्शतः सज्ञसौर्येण दिद्योदधर्निधिः सुमेत्रिया न आप ओषधयः सन्तु दुर्मित्रियास्तस्मै सन्तु योऽस्मान् वेष्टियं च वयं विष्मः त्वद्वयं तमसस्परेष्वः पश्यन्त उत्तरम् देवं देवत्रासौर्यमगन्मज्योतिरुत्तमम् यथोऽस्य धिषेमहे समिदसि तेजोऽसि तेजो मये धेहि यावतेद्यावा पृथिवी यावच्च सप्त सिन्धवो यतस्थिर तावन्तमिन्द्रते ग्रहमोर्जा गृह्णाम्यक्षेतं मये गृह्णाम्यक्षेतम् मयेत्यदिन्द्रियं बृहन्मयदक्षो मयक्रतोः घर्मस्त्रिषक्विराजति विराजा ज्योतिष सह ब्रह्मणा तेजसा सह पयसोरेत आभृतं तस्य दोहमषि मह्युत्तरामुत्तराग्समाम् त्विषः संरक्रत्वे दक्षस्य ते सुषुम्नस्य ते सुषुम्नाग्निहुतः इन्द्रापेतस्य प्रजापतिभक्षितस्य मधुमत उपाहूतस्य भक्षयामि स्वाहा प्राणेभ्यः साधिपतिकेभ्यः पृथिव्यै
स्वाहाग्नये स्वाहान्तरिक्षाय स्वाहा वायवे स्वाहा दिवे स्वाहा सूर्याय स्वाहा दिग्भ्यः स्वाहा चन्द्राय स्वाहा नक्षत्रेभ्यः स्वाहा स्वाहा वरुणाय स्वाहा नाभ्ये स्वाहा पूताय स्वाहा वाचे स्वाहा प्राणाय स्वाहा प्राणाय स्वाहा चक्षुषे स्वाहा चक्षुषे स्वाहा श्रोत्राय स्वाहा श्रोत्राय स्वाहा मनसः काममाकोतिं वाचः सत्यमशिया पशूनाज्ञरूपमन्नस्य मयि श्रीश्रयतां मयि स्वाहा प्रजापतिः सम्भ्रियमाणः सम्राट् सम्भृतो वैश्वदेवः सज्ञ सन्नो घर्मः प्रवृक्तस्तेज उद्यत आश्विनः पयस्यानीयमाने पूषा विष्यन्दमाने मारुतः क्वथन् मैत्रः शरसि सत्तायमाने वायव्यो ह्रियमान आग्नेयो हूयमानो वाग्भूतः ज्योतिष्मागस्तेजस्वानाथमग्नस्तपन्नमितपन्न
रोचन रोचमान शोभन शोभमान कल्याण तश्च धुनिश्च पासह्वाग्श्चाभियुग्वा च विक्षेप स्वाहा अग्निहृदाय नाशनिहृदयाग्रेण पशुपतिं कृत्स्नहृदायेन भवं यज्ञा सर्वं मतस्नाभ्यामीशानं मन्युना महादेवमन्तः परशव्येनोग्रं देवं वनिष्ठुरावसिष्ठ हनुष्यिञ्जीनिकोश्याभ्याम् निदधे पदं समोढमस्य पागुं सुरे पूर्णाहुतिमत्तमाञ्जुहोति सर्वं वै पूर्णाहुतिः सर्वमेवाप्नोति अथो इयं वै पूर्णाहुतिः अस्यामेव प्रतिष्ठति ॐ नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा ॐ महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् स्वाहा జౌవనమురాయలకు పెట్టని కోట అతివ జౌవనమురాయలకు పెట్టని కోట పతి మదన సుఖ రాజ్య భారంబు నిలుప పతి మదన సుఖ రాజ్య భారంబు నిలుప అతివ జౌవనమురాయలకు పెట్టని కోట అతి మదన సుఖ రాజ్య భారం
చౌవనము రాయలకు పెట్టని కోట పతి మదన సుఖ రాజ్యభారంబు నిలుపా పతి మదన సుఖ రాజ్యభారంబు నిలుపా అలివేణి ధమ్మిల్ల మంధకారపు భూమి కలికి రమణునకునే కథమొసగను అలివేణి ధమ్మిల్ల మంధకారపు భూమి కలికి రమణునకునే కథమొసగను పొలచికి బాహువులు పువ్వు దీగెల కొనలు పొలసి ప్రాణేశువన పొలల తలబెనచ పొలతికి బాహువులు పువ్వు దీగెల కొనలు పొలసి ప్రాణేశువన పొలల తలబెనచ అతివ చౌవనము రాయలకు పెట్టని కోట